ಭಗವಂತ ಪ್ರತಿಯೊಬ್ಬರ ದೇಹದಲ್ಲಿ ಆತ್ಮನಾಗಿ ನಮ್ಮೊಳಗಡೆನೆ ನೆಲೆಸಿದ್ದಾನೆ ಅಂತ ತುಂಬಾ ಶ್ಲೋಕದಲ್ಲಿ ಹೇಳಿದ್ದಾರೆ. ನಮಗೆ ಇಷ್ಟ ಹತ್ತಿರದಲ್ಲಿ ನಮ್ಮ ಆತ್ಮ ಅಂದ್ರೆ ಭಗವಂತ ಇದ್ರೂ ನಮಗೆ ಯಾಕೆ ಆ ಅನುಭವಗಳು ಆಗುವುದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 9. ಭಗವದ್ಗೀತೆಯ ಇಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ, ಯಾರು ಧ್ಯಾನ, ಭಕ್ತಿ, ಸೇವೆಯನ್ನು ಮಾಡುತ್ತಾರೋ ಮತ್ತು ಮುಖ್ಯವಾಗಿ ಯಾರು ತಮ್ಮ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಅಹಂಕಾರವನ್ನು ತ್ಯಜಿಸಿ ಶುದ್ಧ ಮನಸ್ಸಿನವರು ತಮ್ಮ ದೇಹದಲ್ಲಿರುವ ದೇವರನ್ನು ಕಾಣುತ್ತಾರೆ. ಮನಸ್ಸು ಶುದ್ಧವಿಲ್ಲದವರು ಎಷ್ಟೇ ಕಷ್ಟಪಟ್ಟರೂ ತಮ್ಮೊಳಗಡೆ ಇರೋ ದೇವರನ್ನು ಕಾಣಲಾರರು ಅಂತ ಹೇಳ್ತಾ ಇದ್ದಾರೆ. ಇವತ್ ನಾನು ಫುಡ್ ಇಂಡಸ್ಟ್ರಿ ಎಕ್ಸಿಬಿಷನ್ ಮತ್ತೆ ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಸಂಜೆ ಜಿಮ್ಮಿಗೆ ಹೋಗಿ ಇವತ್ತು ಹ್ಯಾಮ್ಸ್ಟ್ರಿಂಗ್ಸ್ ವರ್ಕೌಟ್ ಮಾಡಿದೆ. ಇವತ್ತು ಪೈಥಾನ್ ಅಲ್ಲಿ ಏನು ಕಲಿಯಕ್ಕಾಗ್ಲಿಲ್ಲ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್. ನಾವು ನಮ್ಮನ್ನ ಮಿರರ್ ಅಲ್ಲಿ ನೋಡ್ಬೇಕು ಅಂದ್ರೆ ಎರಡು ಕಂಡೀಷನ್ ಇದೆ. ಮೊದಲು ನಾವು ಹೋಗಿ ಮಿರರ್ ಮುಂದೆ ನಿಲ್ಬೇಕು ಹಾಗೂ ಕಣ್ಣನ್ನ ತೆಗೆದು ನೋಡ್ಬೇಕು. ಅದೇ ರೀತಿ ಭಗವಂತನನ್ನ ನೋಡ್ಬೇಕು ಅಂದ್ರೂ ಸಹ ಕೆಲವು ಕಂಡೀಷನ್ಗಳಿದೆ. ನಿರ್ಮಲವಾದ ಹಾಗೂ ಕಲ್ಮಶವಿಲ್ಲದ ಕಾಮ, ಕ್ರೋಧ, ಅಹಂಕಾರವನ್ನು ಬಿಟ್ಟಿರುವ ಮನಸ್ಸನ್ನು ಮತ್ತು ಧ್ಯಾನ, ಭಕ್ತಿ ಮತ್ತು ಸೇವೆಯಲ್ಲಿ ತೊಡಗಿರುವವರು ಅವರು ತಮ್ಮ ದೇಹದೊಳಗಿರುವ ದೇವರನ್ನು ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 9. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ಕಾಮ, ಕ್ರೋಧ, ಅಹಂಕಾರವನ್ನು ತ್ಯಜಿಸಿರುತ್ತೋ ಮತ್ತು ಯಾರು ತಮ್ಮ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಅಹಂಕಾರವನ್ನು ತ್ಯಜಿಸಿರುತ್ತಾರೋ